ಅವನು ಯಾವನೋ ಮುಲ್ಲಾ ಒಬ್ಬ ವಿಡಿಯೋ ಮಾಡಿದ. ಆ ಮುಲ್ಲಾನ ವಿಡಿಯೋಕ್ಕೆ ಲೈಕ್ ಕೊಟ್ಟವ್ರು ಯಾರು? ಮುಲ್ಲಾಗಳಲ್ಲ, ನಾವುಗಳೇ ಲೈಕ್ ಕೊಟ್ಟಿದ್ದು. ಅವನು ವಿಡಿಯೋನ ಫಾರ್ವರ್ಡ್ ಮಾಡಿದ್ ನಾವೇ. ನನಗೀಗ ಬರ್ಬೇಕಾದ್ರೆ ಒಬ್ಬ ಆಕ್ಟರ್ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ಸರ್ ಇಂಥ ಒಬ್ಬ ಆಕ್ಟ್ರೆಸ್ ಆ ಮುಲ್ಲಾನ ವಿಡಿಯೋಗಳನ್ನ ಪ್ರತಿನಿತ್ಯ ತನ್ನ ಸ್ಟೋರಿಯಲ್ಲಿ ಇಡ್ತಾಳೆ. ಯಾರಾಕೆ? ನಮ್ಮವ್ರೆ. ನಾನು ಕೇಳಿದೆ, ಈಗೇನ್ ಮಾಡ್ತಿದ್ದಾರೆ? ಈಗ ಇದ್ರ ಪರವಾಗಿ ಮಾತನಾಡೋದಂತೂ ಇಲ್ಲ, ಅವನು ಪರವಾಗಿ ಇಲ್ಲ, ಅಷ್ಟೇ ನ್ಯೂಟ್ರಲ್. ಈಗ ನ್ಯೂಟ್ರಲ್. ಸತ್ಯ ಹೊರಗೆ ಬಂದಾಗ ನ್ಯೂಟ್ರಲ್, ಸುಳ್ಳಿನ ವಿಚಾರ ಇದ್ದಾಗ ಪರವಾಗಿರೋದು. ಇದು ನಮ್ಮ ಯೋಗ್ಯತೆನಾ? ಮಿತ್ರ, ಇವತ್ತು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳದೆ ಹೋದ್ರೆ ಬಹಳ ಕಷ್ಟ ಇದೆ. ಇದು ಇವತ್ತಿನ ನೆನ್ನೆಯ ಘಟನೆ ಅಲ್ಲ. ನಾನು ಬಹಳ ಸಂಗತಿಗಳು ನಿಮ್ ಜೊತೆ ಈ ವಿಚಾರಕ್ಕೋಸ್ಕರ ಹಂಚಿಕೊಳ್ಬೇಕು. ಸದ್ಗುರುವಿನ ಮೇಲೆ ಅಟ್ಯಾಕ್ ಆಯ್ತು. ತುಂಬಾ ಜನ ಅಟ್ಯಾಕ್ ಆಯ್ತು ಅಂತ ಮಾತನಾಡಿದ್ರು. ಏನ್ ಅಟ್ಯಾಕ್ ಆಯ್ತು ಅಂತ ಯಾರು ಹೇಳ್ತಿಲ್ಲ. ಸದ್ಗುರು ಒಬ್ಬ ಯೋಗ ಗುರು ಆಗಿದ್ದಾಗ, ಸದ್ಗುರು ಸ್ವಲ್ಪ ದೊಡ್ಡ ಆಶ್ರಮವನ್ನೆಲ್ಲ ಕಟ್ಟಿದಾಗ ಒಂದು ಇಂಗ್ಲಿಷ್ ಪತ್ರಿಕೆ ಏನ್ ಬರೀತು ಗೊತ್ತಾ? ಸದ್ಗುರು ಆಶ್ರಮಕ್ಕೆ ಹೋಗಿ ಯಾರು ಯೋಗದಲ್ಲಿ ಭಾಗಿಯಾಗ್ತಾರೋ ಸದ್ಗುರು ಅವ್ರ ಕಿಡ್ನಿ ಕದೀತಾರೆ. ಅವ್ರು ಮಲ್ಕೊಂಡಿರ್ತಾರೆ, ಅವ್ರ ನಿದ್ದೆಯಲ್ಲಿರುವಾಗ ಅರಿವಳಿಕೆ ಮದ್ದು ಕೊಟ್ಟು ಕಿಡ್ನಿ ಕದೀತಾರೆ ಅಂತ ಆ ಪತ್ರಿಕೆಯ ಆಧಾರವಾಗಿ ಇಟ್ಕೊಂಡು ಇಲ್ಲಿನ ಕೆಲವು ಪತ್ರಕರ್ತರು ಬಂದು ಕೇಳಿದ್ರು, ಸದ್ಗುರುಗಳೇ ನೀವು ಕಿಡ್ನಿ ಕದಿತೀರಾ ಅಂತ ಹೇಳ್ತಾರೆ, ಎಕ್ಸ್ಪೋರ್ಟ್ ಮಾಡ್ತೀರಾ ಅದನ್ನ? ಸದ್ಗುರು ಏನು ಉತ್ತರ ಕೊಟ್ಟರು ಗೊತ್ತಾ? ನಂಗೆ ಅದಕ್ಕೆ ಬಹಳ ಇಷ್ಟ ಆಗ್ತಾರೋ. ಅವ್ರು ಹೇಳಿದ್ರು, ಇಲ್ಲ ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕಿಡ್ನಿಗಳು ಸಾಕಾಗೋದಿಲ್ಲ, ಇನ್ನು ಎಕ್ಸ್ಪೋರ್ಟ್ ಯಾವಾಗ ಮಾಡ್ಲಿ, ಅದಕ್ಕೆ ನಾನು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಸದ್ಗುರು ಮಾತ್ರ ಹೇಳ್ಬೋದಾಗಿರುವಂತ ಮಾತದು. ಅದಕ್ಕೆ ಸದ್ಗುರು ಬಗ್ಗಲಿಲ್ಲ. ಜನ ಅವ್ರು ಹೇಳ್ತಾರೆ, ನನ್ನ ಆಶ್ರಮಕ್ಕೆ ಹಾಲು ಕೊಡುವವನು ಕೂಡ ಒಂದು ಕಾಲದಲ್ಲಿ ಬರ್ತಿರ್ಲಿಲ್ಲ, ದೂರದಲ್ಲಿ ನಿಂತ್ಕೊಂಡು ಹಾಲು ಕೊಟ್ಟು ಹೋಗ್ತಿದ್ದ. ಯಾಕಪ್ಪ ಹಂಗ್ ಮಾಡ್ತೀಯ ಅಂತ ಕೇಳಿದ್ರೆ, ಒಳಗ್ ಬಂದೆ ಸದ್ಗುರುಗಳು ಕಿಡ್ನಿ ಕದೀತಾರೆ ಅಂತ ನಂಬಿಸ್ಬಿಟ್ಟಿದ್ರು ಅಂತ. ಯಾವಾಗ ಜನರಿಗೆ ನಿಧಾನವಾಗಿ ಅದು ದೂರ ಆಯ್ತೋ, ಎಲ್ರು ಬರ್ಲಿಕ್ಕೆ ಶುರು ಮಾಡಿದ್ರು, ಸದ್ಗುರು ಆಶ್ರಮಕ್ಕೆ ಹೋದವ್ರನ್ನ ರೇಪ್ ಮಾಡ್ತಾರೆ ಅನ್ಲಾಯ್ತು. ಯಾರ್ಯಾರು ಯೋಗ ಮುಗಿಸ್ಕೊಂಡು ಬಂದು ವಿದೇಶಗಳಿಗೆಲ್ಲ ಹೋಗ್ತಿದ್ರೋ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ರಂತೆ, ರೇಪ್ ಆಯ್ತು ಅಂತ ಹೇಳ್ಬಿಡ್ರಲ್ಲ, ನೀವು ವಿದೇಶದಲ್ಲಿ ಇದ್ದೀರಾ, ನೀವೇನ್ ವಿಚಾರಣೆಗೆ ಬರಬೇಕು, ನೀವು ಒಬ್ರು ಹೇಳಿ ಸಾಕು, ಇವ್ರ ಕತೆ ಮುಗಿಸ್ತೀವಿ ನಾವು ಅಂತ. ಏನ್ ಜನರಿ! ಆದ್ರೆ ಎಲ್ಲ ಆರೋಪಗಳಿಂದಲೂ ಸದ್ಗುರು ಮುಕ್ತವಾದ್ರು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸದ್ಗುರು ರೈನ್ ಫಾರೆಸ್ಟ್ ನ ಲೂಟಿ ಮಾಡಿದ್ರು, ಸದ್ಗುರು ಅದು ಮಾಡಿದ್ರು, ಏನು ಗೊತ್ತೇ ಆಗ್ಲಿಲ್ಲ. ರವಿಶಂಕರ್ ಗುರೂಜಿ ಅವರು ಜಮೀನನ್ನ ಕಬಳಿಸೋದ್ರಲ್ಲಿ ನಿಸ್ಸೀಮರು ಅಂತ ಹೇಳಿದ್ರು. ಅವ್ರ ಜೊತೆಲಿರೋರ್ನ ನಾನು ಮಾತನಾಡಿಸಿದ್ರೆ ಹೇಳ್ತಾರೆ, ಸರ್ 1 ಇಂಚು ಜಮೀನು ಬೇರೆಯವ್ರದಿಲ್ಲ ಸರ್, ಇಲ್ಲಿ ಎಲ್ಲ ಮೋಸ, ಎಲ್ಲ ಸುಳ್ಳು ಹೇಳ್ತಾರೆ. ಯಾರು ಮಾಡಿದ್ರು ಈ ಪ್ರಾಪಗೆಂಡಾ? ರವಿಶಂಕರ್ ಗುರೂಜಿ ಬಗ್ಗೆ ಅವ್ರ ಮೇಲಿರುವಂತ ಎಲ್ಲ ಅಪವಾದಗಳು ದೂರವಾಯ್ತು, ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ, ನಾವು ಇಷ್ಟರಲ್ಲೇ ಉಳ್ಕೊಂಡ್ವಿ. ಶಬರಿಮಲೆಗೆ ಒಬ್ಬ ಆಕ್ಟಿವಿಸ್ಟ್ ಬರ್ತಾಳೆ, ನಾನು ಶಬರಿಮಲೆಗೆ ಹೋಗ್ತೀನಿ, ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿ ಶಬರಿಮಲೆ ಕುರಿತಂತೆ ಒಂದು ಚರ್ಚೆ ಶುರುವಾಗುತ್ತೆ. ಹೊಸ ಪೀಳಿಗೆಯ ತರುಣರು ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಇಲ್ಲ ಅಂತ ಮಾತಾಡುವಂತ ಪರಿಸ್ಥಿತಿ ಬರುತ್ತೆ. ಶಬರಿಮಲೆ ಅರ್ಧ ದಕ್ಷಿಣವನ್ನ ತನ್ನ ತೆಕ್ಕೆಯಲ್ಲಿ ಹಿಡ್ಕೊಂಡಿದೆ. ಇದರ ಮೇಲಿನ ಶ್ರದ್ಧೆಯನ್ನ ತೆಗೆದುಹಾಕ್ಲಿಲ್ಲ ಅಂತಂದ್ರೆ ದಕ್ಷಿಣ ಭಾಗವನ್ನ ಇಸ್ಲಾಮೈಸು ಕ್ರಿಶ್ಚಿಯನೈಸ್ ಮಾಡೋದು ಕಷ್ಟ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಶನಿ ಶಿಂಗಣಾಪುರ ಲಕ್ಷಾಂತರ ಜನ ಭಕ್ತರು ಹೋಗ್ತಾರೆ. ಅದಕ್ಕೆ ನಮಗೊಂದು ಶ್ರದ್ಧೆ ಇದೆ, ಭಯ ಇದೆ. ಶನಿಯನ್ನ ಕಂಡಾಗ, ಶನಿ ಮಹಾತ್ಮನನ್ನ ಕಂಡಾಗ ಅಲ್ಲಿಗೆ ಹೋಗ್ತಾರೆ. ಅದರ ಭಾವನೆಯನ್ನು ಕೆರಳಿಸಬೇಕು ಅಂತ ಭೂಮಾತಾ ಬ್ರಿಗೇಡ್ ಅಂತ ಮಾಡಿಕೊಂಡು ಒಂದು ಹೆಣ್ಣು ಮಗಳು ನಾನು ಶನಿ ಮಂದಿರಕ್ಕೆ ನುಗ್ಗುತ್ತೀನಿ ಅಂತ ತಂದೊಂದು 200-300 ಕಾರ್ಯಕರ್ತರನ್ನ ಕರ್ಕೊಂಡು ನುಗ್ಗುತ್ತಾಳೆ. ಯಾಕೆ ಅಂತ ಕೇಳಿದ್ರೆ, ಈ ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ? ಯಾವತ್ತಾದ್ರೂ ಒಂದು ದಿನ ಈ ಭೂಮಾತಾ ಬ್ರಿಗೇಡ್ನವರು ಮಸೀದಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಪ್ರವೇಶವಿಲ್ಲ ಅಂತ ಕೇಳಿದಾರೇನು? ಆದ್ರೆ ನಾವು ಯೋಚನೆ ಮಾಡಲಿಲ್ಲ. ನಮ್ಗೇನ್ ಅನ್ನಿಸ್ತು ಅಂತಂದ್ರೆ, ಕರೆಕ್ಟ್, ಇವ್ರು ಕೇಳೋದು ನ್ಯಾಯವಾಗಿದೆ, ಯಾಕೆ ಹೆಣ್ಮಕ್ಳಿಗೆ ಕೊಡಬಾರದು ಅಂತ. ನಾವು ಬಹಳ ಒಳ್ಳೆ ಜನ ಅಲ್ಲ ಹಿಂದೂಗಳು. ನಾವು ನಮ್ಮನ್ನು ಬೇಕಿದ್ರೆ ಕಾಲು ಮುರ್ಕೊಂಡು ಇನ್ನೊಬ್ಬರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ನಿಂತಿರೋರಲ್ಲ. ನಮ್ಮಗಳ ಮೇಲೆ ಆರೋಪ ಬಂದಾಗ ಡಿಫೆನ್ಸಿವ್ ಮೋಡಿಗೆ ಹೋಗ್ತೀವಿ, ಬೇರೆಯವ್ರ ಮೇಲೆ ಆರೋಪಗಳು ಬಂದಾಗ ನಾವು ನ್ಯೂಟ್ರಲ್ ಆಗಿರ್ತೀವಲ್ಲ. ಇದಕ್ಕಿಂತ ಕೆಟ್ಟ ರೋಗ ಮತ್ತೊಂದಿಲ್ಲ ರೀ. ನೀವು ಎಲ್ಲ ಆಕ್ರಮಣಗಳನ್ನ ಗಮನಿಸಿದ್ರೆ ಆಕ್ರಮಣ ಹೆಂಗಿರುತ್ತೆ ಗೊತ್ತಾ? ಈ ಆಕ್ರಮಣಗಳಲ್ಲಿ 4 ಜನ ಯಾವಾಗಲೂ ಇರ್ತಾರೆ.
ಮುಸ್ಲಿಮರು ಇರ್ತಾರೆ ಜಿಹಾದಿಸ್ಟ್ಗಳು, ಎಲ್ಲ ಮುಸಲ್ಮಾನರು ಅಂತ ಹೇಳೋದಿಲ್ಲ ನಾನು. ಈಗಲೂ ಕೆಲವು ಮುಸಲ್ಮಾನರು ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದವರು ಇದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನ ಹೃದಯಾಂತರಾಳದಿಂದ ನಾನು ಧನ್ಯವಾದವನ್ನ ಅರ್ಪಿಸ್ತೀನಿ. ಎರಡನೇ ಕಡೆ ಕ್ರಿಶ್ಚಿಯನ್ರು ಇರ್ತಾರೆ, ಇವ್ಯಾಂಜಲಿಸ್ಟ್ಗಳು ಇರ್ತಾರೆ. ಮೂರನೇದು ಲೆಫ್ಟಿಸ್ಟ್ಗಳು ಇರ್ತಾರೆ. ನಾಲ್ಕನೇದು ಅವಕಾಶ ಬಂದಾಗ ಲೆಫ್ಟಿಸ್ಟ್ಗಳಾಗುವ, ಅವಕಾಶ ಬಂದಾಗ ಇಸ್ಲಾಮಿಸ್ಟ್ಗಳಾಗುವ, ಅವಕಾಶ ಬಂದಾಗ ಕ್ರಿಶ್ಚಿಯನ್ರಾಗುವಂತ ಕಾಂಗ್ರೆಸ್ಸಿಗರು ಇರ್ತಾರೆ. ಬಹಳ ಡೇಂಜರ್ ಇರೋದು. ಈ ನಾಲ್ಕನ್ನು ಬಿಟ್ರೆ ಐದನೇದೊಂದು ಗ್ರೇಟ್ ಫೋರ್ಸ್ ಇದೆ. ಅದು ಯಾವುದು ಅಂತಂದ್ರೆ ನಾನು ಮತ್ತು ನೀವೇ. ನಮ್ಮ ಹೆಗಲೇ ಕೊಡೋದು ಇವರಿಗೆ, ಇಡು ಬಂದೂಕು ಚಲಾಯಿಸುವಂತ ಹಿಂದೂಗಳ ಮೇಲೆಯೇ ಆಕ್ರಮಣಕ್ಕೆ ನಮ್ಮನ್ನು ನಾವು ಕೊಟ್ಕೊಳ್ತೀವಲ್ಲ ದುರಂತ ಮಿತ್ರರೇ. ನಾನು ಯಾಕೆ ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ, ಧರ್ಮಸ್ಥಳದಲ್ಲಿ ಆಗಿದ್ದೇನು, ನನಗೆ ಬಹಳ ಜನ ಹೇಳ್ತಾರೆ ಈ ಧರ್ಮಸ್ಥಳ ಏನಾದ್ರೂ ಮೈಸೂರಿನಲ್ಲಿದ್ದಿದ್ರೆ, ಈ ಧರ್ಮಸ್ಥಳ ಏನಾದ್ರೂ ಉತ್ತರ ಕರ್ನಾಟಕದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಡದು ಬಿಸಾಕ್ಬಿಡ್ತಿದ್ರು ಆಕ್ರಮಣಕಾರಿಗಳನ್ನ. ಮಂಗಳೂರು ಮಾತ್ರ ಸೈಲೆಂಟ್ ಆಗಿ ಕೂತಿದೆ ಅಂತ ನನಗೆ ಹೇಳ್ತಾರೆ. ಆದ್ರೆ ಮಜಾ ಏನು ಗೊತ್ತಾ, ಮಂಗಳೂರು ಆಗಿದ್ದಕ್ಕೆ ಇವರಿಗೆ 12 ವರ್ಷ ಫೈಟ್ ಮಾಡ್ಬೇಕಾಗಿ ಬಂತು. ಯಾಕೆಂದ್ರೆ ಹಿಂದುತ್ವದ ಬುಡ ಗಟ್ಟಿಯಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಬಹಳ ಗಟ್ಟಿಯಾಗಿ ಉಳ್ಕೊಳ್ತು. ಬಹಳ ಜನ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟಪಡ್ತಾರೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಮಂಗಳೂರಿನಲ್ಲಿ ಅಲ್ಲಿರುವಂತ ಹಿಂದುತ್ವದ ಅಲೆಯನ್ನ, ಹಿಂದುತ್ವದ ವಿಚಾರಧಾರೆಯನ್ನ ಒಡೆದು ಹಾಕದೆ ಹೋದ್ರೆ ಎಡಪಂಥೀಯರ ಚಿಂತನೆಯನ್ನ ಬಿತ್ತೋದು ಕಷ್ಟ ಅಂತ ಎಡಪಂಥೀಯರು ಕಳೆದ 50-60 ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಪಟ್ಟು ಸೋತೋಗಿದ್ದಾರೆ. ನಾಡಿನ ಮೂಲೆ ಮೂಲೆಗೂ ನಕ್ಸಲಿಸಂ ಅನ್ನ ಹಬ್ಬಿಸಿದ ಅವರು ಮಂಗಳೂರಿಗೂ ಹಬ್ಬಿಸಬೇಕು ಅಂತ ಪ್ರಯತ್ನ ಪಟ್ಟರು. ತರುಣರನ್ನ ಈ ಕಡೆ ಸೆಳಿಬೇಕು ಅಂತ ಪ್ರಯತ್ನ ಪಟ್ಟರು. ಏನು ಮಾಡಿದ್ರು? ಮಂಗಳೂರಿನ ಹಿಂದೂ ತರುಣ ಕೇಸರಿ ಶಾಲ್ ಬಿಟ್ಟು ಬರಲಿಲ್ಲ ಪಕ್ಕಕ್ಕೆ. ಅವರಿಗೆ ಗೊತ್ತಾಯ್ತು, ಹಿಂದೂ ಧರ್ಮ ಶ್ರದ್ಧೆಯನ್ನ ತೆಗಿಬೇಕು ಅಂತಂದ್ರೆ, ಇಲ್ಲಿನ ಎಲ್ಲ ದೈವಗಳ ಮೇಲಿನ ನಂಬಿಕೆ ತೆಗಿಬೇಕು ಅಂದ್ರೆ ಈ ದೈವಗಳ ಒಡೆಯನಾಗಿರುವಂತ ಅಣ್ಣಪ್ಪನ ಮೇಲೆ ಪ್ರಹಾರ ಮಾಡಬೇಕು, ಅದರ ಮೂಲ ಮಂದಿರವಾಗಿರುವಂತ ಮಂಜುನಾಥನ ಮೇಲೆ ಪ್ರಹಾರ ಮಾಡಬೇಕು ಅಂತ ಆ ಶ್ರದ್ಧೆಗೆ ಕೈ ಹಾಕ್ಬಿಟ್ರು. ಎಲ್ಲ ಕಡೆ ಮಾಡಿದಂತೆ ಅಲ್ಲೊಬ್ಬ ಆಕ್ಟಿವಿಸ್ಟ್ ಹಿಡಿದ್ರು. ಆಕ್ಟಿವಿಸ್ಟ್ ಹೆಂಗ್ ಹಿಡಿದ್ರು ಗೊತ್ತಾ? ಹಿಂದುತ್ವದ ವಿಚಾರಧಾರೆಯಿಂದ ಇರುವಂತ ಆಕ್ಟಿವಿಸ್ಟೇ ಸಿಕ್ಕಿಬಿಟ್ರೆ ಹಿಂದೂ ತರುಣರನ್ನ ಸೆಳೆಯೋದು ಸುಲಭ ಅಂತ ಹಿಂದುತ್ವದ ವಿಚಾರಧಾರೆಯವರು. ಎಂತ ಹಿಂದುತ್ವದ ವಿಚಾರಧಾರೆ ನೀವು ನೋಡಬೇಕು ಮಿತ್ರರೇ. ನಾನು ಲೈವ್ ಮಾಡ್ತೀನಿ ಅನೇಕ ಬಾರಿ, ಅಥವಾ ಇವತ್ತು ನಾವಿಲ್ಲಿ ಪ್ರೋಗ್ರಾಮ್ ಮಾಡಿದೀವಿ, ಎಲ್ಲೂ ಗುರೂಜಿ ಇಲ್ಲ, ಎಲ್ಲೂ ಡಾಕ್ಟರ್ ಜಿ ಇಲ್ಲ, ಎಲ್ಲೂ ಭಾರತ್ ಮಾತೆಯ ಚಿತ್ರ ಇಲ್ಲ. ನೋಡಿದ್ರೆ ಅನ್ನಿಸ್ಬೇಕು ಇವ್ರು ಯಾರು ಹಿಂದೂಗಳೇ ಅಲ್ಲ ಅಂತ. ನಾನು ಹೋದ ಕಾರ್ಯಕ್ರಮಕ್ಕೆ ಕೇಸರಿ ಹಾಕ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಇವತ್ತು ಇಲ್ಲಿ ಬಂದ ತಕ್ಷಣ ಹಾಕಿದ್ರು ಹಿಂಗಾಗಿ ಇದೆ, ನಾನೇನು ಹಾಕೊಂಡು ಬಂದಿರಲಿಲ್ಲ. ಹಾಗಂತ ಹಿಂದೂ ಅಲ್ವಾ? ಇವರೆಲ್ಲರಿಗಿಂತ ಹೋರಾಟದಲ್ಲಿ ಹೆಚ್ಚು ಅಗ್ರಣಿಗಳಾಗಿ ನಾವೆಲ್ಲ ನಿಂತಿರ್ತೀವಿ. ಆದ್ರೆ ನೋಡ್ಬೇಕು ನೀವು, ಇವರು ಲೈವ್ ಮಾಡುವಾಗ ಹಿಂದೆ ಪೂರ್ತಿ ಸಂಘದ ಹಿರಿಯರ ಫೋಟೋಗಳು ಕೈಗೆ ಇಷ್ಟು ರಾಕಿ. ಯಾತಕ್ಕೆ ಅಂತಂದ್ರೆ ದಕ್ಷಿಣ ಕನ್ನಡದಲ್ಲಿರುವಂತ ಹಿಂದುತ್ವವಾದಿ ತರುಣರಿಗೆ ಇವರು ಹಿಂದುತ್ವದ ಹೋರಾಟಗಾರರು ಅಂತ ಅನ್ನಿಸಬೇಕು ಅಂತ. ಷಡ್ಯಂತ್ರ ಆರಂಭವಾಗಿರೋದೇ ಅಲ್ಲಿ. ಶುರುವಾಯ್ತು, ನಿಧಾನವಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಹಿಂದೂ ಸಂಘಟನೆಗಳಿಂದ ಬಂದವನು, ಹಿಂದೂ ಸಂಘಟನೆಗಳಿಂದ ನಾನು ಬಂದವನು ಅಂತ ನಾನು ಹೇಳ್ಕೊಂಡು ತಿರುಗಾಡಬೇಕಾಗಿರ್ಲಿಲ್ಲ. ಆ ಸಂಘಟನೆ ಹೇಳಬೇಕಿತ್ತು ಇವ್ನು ನಮ್ಮ ಹುಡುಗನೇ ಕಣೋ ಅಂತ. ಯಾವ ಸಂಘಟನೆಯು ಬಂದು ಇವ್ನು ನಮ್ಮ ಹುಡುಗ ಅಂತ ಯಾವತ್ತೂ ಹೇಳಲೇ ಇಲ್ಲ. ಅವನೇ ಹೇಳ್ಕೊಂಡು ತಿರುಗಾಡಿದ್ದು ನಾನು ಹಿಂದುತ್ವದ ಸಂಘಟನೆಯವನು ಅಂತ. ಅದರ ಪರಿಣಾಮ ಏನು ಗೊತ್ತಾ? ಲೋಕಲ್ ಭಾಗದಲ್ಲಿದ್ದ ಹಿಂದುತ್ವದ ಕಾರ್ಯಕರ್ತರು ಕೂಡ ಜೋರಾಗಿ ದನಿ ಎತ್ತೋದಕ್ಕೆ ಹಿಂದೆ ಸರಿದ್ರು. ಯಾಕೆ ಅಂತಂದ್ರೆ ಹಿಂದೂಗಳಲ್ಲೇ ಯಾಕಪ್ಪ ಗಲಾಟೆ ಅಂತ ಸೈಲೆಂಟ್ ಆಗುವ ಅನಿವಾರ್ಯತೆ ಕ್ರಿಯೇಟ್ ಆಯ್ತು. ಯಾವುದನ್ನ ಎಡಪಂಥೀಯರು ನಿರಂತರವಾದ 60-70 ವರ್ಷಗಳ ಪ್ರಯತ್ನದಿಂದ ಮಾಡ್ಲಿಕ್ಕಾಗಿರ್ಲಿಲ್ವೋ, ಒಬ್ಬ ಹಿಂದೂವಾದಿ ವ್ಯಕ್ತಿಯನ್ನ ಮುಂದಿಟ್ಕೊಂಡು ಧರ್ಮಸ್ಥಳದ ಮೇಲೆ ಆಘಾತಕ್ಕೆ ಅಂತ ನಿಂತಾಗ ಹಿಂದೂಗಳನ್ನ ಒಡೆದು ಬಿಟ್ರು.